ಅಮೆರಿಕದ ನೆರವು ಸ್ಥಗಿತವಾಗಿದೆ. ನೇಪಾಳದ ಆರ್ಥಿಕತೆ ಪಾತಾಳಕ್ಕೆ ಕುಸಿತಾ ಇದೆ. ಇಲ್ಲಿ ವೆಚ್ಚಗಳನ್ನು ಪೂರೈಸೋದಕ್ಕೂ ಕೂಡ ನೇಪಾಳ ಸರ್ಕಾರ ಪರದಾಡ್ತಾ ಇದೆ. ದೈನಂದಿನ ವೆಚ್ಚಗಳಿರ್ತಾವಲ್ವಾ, ಸಂಬಳನೋ ಇನ್ನೊಂದೋ ಮತ್ತೊಂದೋ ಸಣ್ಣ ಪುಟ್ಟ ಖರ್ಚುಗಳು, ಅದನ್ನು ಸರಿದೂಗಿಸುವುದಕ್ಕೂ ಕೂಡ ಪರದಾಡ್ತಾ ಇರೋದು ನೇಪಾಳ ಅಂತ. ಖರ್ಚಿಗಾಗಿ ಜನರಿಂದ ಸಾಲ ಎತ್ತಾ ಇದೆ ನೇಪಾಳ ಅಂತ. ಜನರಿಂದ ಫಂಡ್ ರೈಸಿಂಗ್ ಅಂತಾರೆ ಅದನ್ನು. ಜನಗಳಿಂದಲೇ ನಿಧಿ ಎತ್ತುವಂಥ ಕೆಲಸವನ್ನು ನೇಪಾಳ ಮಾಡ್ತಾ ಇದೆ. ಅಮೆರಿಕ ನೆರವು ಸ್ಥಗಿತದ ಕಾರಣದಿಂದಾಗಿ ವೇಗವಾಗಿ ಏರ್ತಾ ಇದೆ ನೇಪಾಳದ ಸಾಲ. ಈ USAID ಅಂತೆಲ್ಲ ಬರ್ತಾ ಇತ್ತಲ್ಲ, ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರೂಪದಲ್ಲಿ ಅಮೆರಿಕದ ಸಹಾಯ ಬರ್ತಾ ಇತ್ತು. ಏಯ್ಡ್, ಸಹಾಯ, ಸಾಲ ಇನ್ನೊಂದು ಮತ್ತೊಂದು ಬೇರೆ ವಿಚಾರ. ಅಮೆರಿಕದ ಆದರೆ ಒಂದು ರೀತಿಯಲ್ಲಿ ನೆರವು ಅಂತ. ನೆರವು ಅಂದರೆ ಬೇಕಾಗುತ್ತಲ್ಲ ನಿಮಗೆ. ಯಾವುದೋ ದೇಶಗಳಿಗೆ ಆರ್ಥಿಕವಾಗಿ ಸಬಲರಾಗಿರೋದಿಲ್ಲ, ಶಕ್ತರಾಗಿರೋದಿಲ್ಲ ಅಂಥ ದೇಶಗಳಲ್ಲಿ ಹಸಿವಿರುತ್ತೆ, ಬಡತನ ಇರುತ್ತೆ, ಅನಾರೋಗ್ಯ ಇರುತ್ತೆ. ಅಲ್ಲಿ ಆರೋಗ್ಯಕ್ಕೋ ಅಥವಾ ಯುದ್ಧ ಪೀಡಿತ ದೇಶಗಳಿರ್ತವೆ, ಅಲ್ಲಿನ ಒಂದಷ್ಟು ಸುಧಾರಣೆಗಳಿಗಾಗಿ ಅಥವಾ ಗಡಿಯಲ್ಲಿ ಜನ ಗಡೀಲಿ ಬಂದುಬಿಟ್ಟಿರ್ತಾರೆ, ಯುದ್ಧ ಆಗ್ತಿದೆ ಅಂತ ಹೇಳಿ. ಅನೇಕ ಜನ ಗಡೀಪಾರಾಗ್ಬಿಟ್ಟಿರ್ತಾರೆ, ಕೆಲವು ಶಿಬಿರಗಳು ನಡೆಸ್ತಾ ಇರ್ತಾರೆ. ಅಂಥ ಕಡೆ ಆಹಾರ ಬೇಕು, ಆರೋಗ್ಯ ಬೇಕು, ನೈರ್ಮಲ್ಯ ಬೇಕು ಅಂತಾಗ ಅಮೆರಿಕ ಎಲ್ರಿಗೂ ಆ ಥರ ಹಣವನ್ನು ಕೊಡ್ತಾ ಇತ್ತು. ಇದೀಗ ಅಮೆರಿಕ ಏಕಾಏಕಿ ಟ್ರಂಪ್ ಬಂದ ಮೇಲೆ ಇಂಥ ನೆರವು ಸ್ಥಗಿತ ಮಾಡಿಬಿಡ್ತಲ್ಲ. ಈಗೇನಾಗಿದೆ, ಯಾವ್ಯಾವ ದೇಶಗಳು ಅಮೆರಿಕದ ಮೇಲೆ ಅವಲಂಬಿತವಾಗಿದ್ದವೋ ಅಂಥ ದೇಶಗಳಿಗೆ ದೊಡ್ಡ ಕಷ್ಟ ಶುರುವಾಗ್ಬಿಟ್ಟಿದೆ. ನೇಪಾಳದ ಸಾಲ, ವಿದೇಶಿ ಸಾಲ ನೋಡಿ, ನೇಪಾಳದ ಸಾಲ ನಾವು ಚೆಕ್ ಮಾಡಿಕೊಂಡಾಗ ತುಂಬ ಏರ್ತಾ ಇದೆ. ವಿದೇಶಿ ಸಾಲ 50.87% ದೇಶೀಯ ಸಾಲ 49.13% 95 ಬಿಲಿಯನ್ ರೂಪಾಯಿ ಮೌಲ್ಯದ USAID ಸ್ಥಗಿತವಾಗಿಬಿಡ್ತು ಇವರಿಗೆ. 95 ಬಿಲಿಯನ್ ರೂಪಾಯಿ ಮೌಲ್ಯದ USAID ಅಮೆರಿಕದ ನೆರವು ಸ್ಥಗಿತ ಆಗುತ್ತೆ. ಹಾಗಾಗಿ ಇದು ಶಿಕ್ಷಣ, ಆರೋಗ್ಯ ಯೋಜನೆಗಳ ಮೇಲೆ ಗಂಭೀರವಾದಂಥ ಪರಿಣಾಮವನ್ನು ಅಲ್ಲಿ ಬೀರ್ತಾ ಇದೆ.